ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ್ ಅಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ BA ಪ್ರಥಮ ಸೆಮಿಸ್ಟರ್ ಇತಿಹಾಸ ವಿಷಯದ 11ನೇ ಅವಧಿಯ ವಿಷಯವಾದ ಪುರಾತತ್ವ ಮೂಲಾಧಾರಗಳಲ್ಲಿ ನಾಣ್ಯಗಳ ಪಾತ್ರ, ಅವುಗಳ ಪ್ರಕಾರಗಳು ಮತ್ತು ಅದರ ಮಹತ್ವ ಕುರಿತು ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊದಲನೇದಾಗಿ ನಾಣ್ಯಗಳು ಅಥವಾ ನಾಣ್ಯಶಾಸ್ತ್ರ ಅಂದರೆ ಏನನ್ನೋದು. ನಾಣ್ಯಶಾಸ್ತ್ರ ಅಂದರೆ ನಾಣ್ಯಗಳ ಬಗ್ಗೆ ಅಧ್ಯಯನ ಮಾಡುವುದೇ ನಾಣ್ಯಶಾಸ್ತ್ರ. ನಾಣ್ಯಗಳು ಲೋಹಗಳಿಂದ ಮಾಡಿರ್ತಾರೆ, ನಂತರ ಮಿಶ್ರ ಲೋಹಗಳಿಂದನೂ ಮಾಡಿದ್ದಾರೆ. ಇತ್ತೀಚೆಗೆ ಕಾಗದದ ರೂಪದಲ್ಲೂ ಸಹಿತ ನಾವು ಚಲಾವಣೆಗೆ ಬಂದಿದ್ದನ್ನು ನಾವು ನೋಡ್ತೀವಿ. ಹೀಗಾಗಿ numismatics is a study or collection of currency including coins, tokens, paper currency and related objects. ಇವುಗಳನ್ನು ಹೆಚ್ಚಾಗಿ ವಾಣಿಜ್ಯ ಮತ್ತು ವ್ಯಾಪಾರ ದೃಷ್ಟಿಯಿಂದ ರಾಜ ಮಹಾರಾಜರು ಜಾರಿಗೆ ತಂದರು. ಹೀಗಾಗಿ ಇವು ಒಳಗೊಂಡಿರ್ತಕ್ಕಂಥ ಮಾಹಿತಿ ಅತ್ಯಂತ ಅಧಿಕೃತವಾಗಿರುತ್ತದೆ. As the coins were issued by the king for the commercial purposes, they are most authentic source to understand the past. ರಾಜರು ವಿವಿಧ ಸಂದರ್ಭಗಳಲ್ಲಿ ತಾವು ಪಟ್ಟಾಭಿಷೇಕದ ಸ್ಮರಣಾರ್ಥವಾಗಲಿ, ಅಶ್ವಮೇಧ ಯಜ್ಞವನ್ನು ಮಾಡಿದಂಥ ಸಂದರ್ಭದಲ್ಲಾಗಲಿ, ಬೇರೆ ಪ್ರದೇಶದ ಮೇಲೆ ಜಯಶೀಲರಾದಂಥ ಸಂದರ್ಭದಲ್ಲಾಗಲಿ ಬಿರುದು ಬಾವಲಿಗಳನ್ನು ಪಡೆದುಕೊಂಡು ಆ ಒಂದು ಸವಿನೆನಪಿಗಾಗಿ ಒಂದು ಸ್ಮರಣಾರ್ಥ ಅನೇಕ ನಾಣ್ಯಗಳನ್ನು ಜಾರಿಗೆ ತಂದಿದ್ದನ್ನು ನಾವು ಕಾಣ್ತೇವೆ. ಈ ನಾಣ್ಯಗಳ ಚಲಾವಣೆಯಿಂದ ನಮಗೆ ಧಾರ್ಮಿಕ ವಿಷಯದ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಸಿಗಲಿಕ್ಕೆ ಕಾರಣ ಆಯಿತು. ಹಾಗಾದರೆ ಇವತ್ತು ನಾವು ಈಗ ನಾಣ್ಯಗಳ ಮಹತ್ವ ನೋಡೋದಾದರೆ, ನಾಣ್ಯಗಳು ದೊರಕುವ ಸ್ಥಳಗಳಿಂದ ಒಂದು ಸಾಮ್ರಾಜ್ಯದ ವಿಸ್ತೀರ್ಣ ಎಷ್ಟಿತ್ತಂಥೇಳಿ ತಿಳಿದುಕೊಳ್ಬೋದು. ಅಂದಿನ ಧಾರ್ಮಿಕ ಪರಿಸ್ಥಿತಿ ನಮಗೆ ಅರ್ಥ ಆಗ್ತದೆ. ಜೊತೆಗೆ ಆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯು ಸಹಿತ ನಾಣ್ಯಗಳಿಂದ ತಿಳಿದುಕೊಳ್ಳಿಕ್ಕೆ ಸಹಾಯಕಾರಿಯಾಗ್ತದೆ. ಹೇಗೆ ಅಂತಂದರೆ, ಬಂಗಾರದ ನಾಣ್ಯ, ಬೆಳ್ಳಿಯ ನಾಣ್ಯ, ತಾಮ್ರದ ನಾಣ್ಯ ಇವು ಯಾವ ಹೆಚ್ಚಿನ ಸಂಖ್ಯೆಯಲ್ಲಿ ಲಭ್ಯವಾಗುತ್ತವೋ ಅದರ ಮೇಲಿಂದ ಒಂದು ರಾಜ್ಯದ ಅಥವಾ ಒಂದು ಸಾಮ್ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿದುಕೊಳ್ಳಬಹುದು. ಅಷ್ಟೇ ಅಲ್ಲ, ಧಾರ್ಮಿಕ ಮನೋಭಾವನೆ ಅಥವಾ ಧಾರ್ಮಿಕ ಆಚರಣೆ, ರಾಜನ ಬಿರುದುಗಳು, ರಾಜನ ಕಾಲಾವಧಿ, ಅವನ ಸಿಂಹಾಸನ ವಹಿಸಿಕೊಂಡಂಥ ಕಾಲಮಾನ ಆಗಿರ್ಬೋದು, ಹೀಗೆ ಅನೇಕ ಯಜ್ಞ ಅಗಾದಿಗಳ ಬಗ್ಗೆ ಸಹಿತ ನಾಣ್ಯಗಳು ನಮಗೆ ಮಹತ್ವದ ಮಾಹಿತಿಯನ್ನು ಕೊಡ್ತವೆ. ಇದರ ಜೊತೆಗೆ ನಾಣ್ಯಗಳಿಂದ ನಾವು ಆ ತಾಂತ್ರಿಕತೆ, ಆ ತಂತ್ರಜ್ಞಾನ ಅಂತ ಏನು ಹೇಳ್ತೀವಲ್ಲ, ಆ ನಾಣ್ಯಗಳ ತಯಾರಿಸುವ ತಂತ್ರಜ್ಞಾನವನ್ನು ಸಹಿತ ನಾವು ತಿಳಿದುಕೊಳ್ಳಿಕ್ಕೆ ಸಹಾಯಕಾರಿಯಾಗ್ತವೆ. ಇದರ ಜೊತೆಗೆ ನಾವು ಪ್ರತಿಯೊಂದು ನಾಣ್ಯಗಳ ಮೇಲೆ ಉಬ್ಬು ಚಿತ್ರಗಳನ್ನು ಕಾಣ್ತೀವಿ. ಹಾಗಾದರೆ ಈ ಒಂದು ಶಿಲ್ಪ, ಈ ಒಂದು ಕಲೆ ಯಾವ ರೀತಿ ಕರಗತ ಆಯಿತು, ಅವ್ರಿಗೆ ಯಾವ ರೀತಿ ವಿಕಾಸ ಹೊಂದುತ್ತವಂತ ಅನ್ನೋ ಸಹಿತ ನಮಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಜೊತೆಗೆ ಈ ಲೋಹಗಳ ಶೋಧ, ಅವುಗಳ ಬಳಕೆ, ಹಾಗಾದರೆ ಲೋಹಗಳ ನಿಕ್ಷೇಪಗಳು ಎಲ್ಲಿ ಸಿಗ್ತಾಯಿದ್ವು, ಅವು ನಮ್ಮ ದೇಶದಲ್ಲಿ ಸಿಗ್ತಾಯಿತ್ತು ಅಥವಾ ವಿದೇಶಿ ದೇಶಗಳಿಂದ ಬರ್ತಾಯಿತ್ತು ಅನ್ನೋದು ಸಹಿತ ನಮ್ಗೆ ತಿಳಿದುಕೊಳ್ಳಿಕ್ಕೆ ಈ ನಾಣ್ಯಗಳು ಹೆಲ್ಪ್ ಆಗ್ತವೆ. ಜೊತೆಗೆ ವಿದೇಶಿ ವ್ಯಾಪಾರ ವಹಿವಾಟನ್ನು ತಿಳ್ಕೊಳ್ಳಿಕ್ಕೆ ಸಹಿತ ನಾಣ್ಯಗಳು ಸಹಾಯಕಾರಿಯಾಗ್ತವೆ. ಹೇಗಂತಂದರೆ, ನಮ್ಮ ದೇಶದ ನಾಣ್ಯಗಳು ವಿದೇಶದಲ್ಲಿ, ವಿದೇಶಿ ದೇಶಗಳ ನಾಣ್ಯಗಳು ನಮ್ಮಲ್ಲಿ ದೊರಕುವಂಥ ಒಂದು ಸನ್ನಿವೇಶಗಳಿಂದ ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವ ದೇಶಗಳ ಜೊತೆಗೆ ಅಥವಾ ಒಂದು ದೇಶದ ಯಾವ ಭಾಗಗಳ ಜೊತೆಗೆ, ಯಾವ ರಾಜರ ಜೊತೆಗೆ ಇವರು ವ್ಯಾಪಾರ ಸಂಬಂಧವನ್ನು ಹೊಂದಿದ್ರು ಅನ್ನೋದು ಸಹಿತ ಗೊತ್ತಾಗುತ್ತೆ. ಜೊತೆಗೆ ದೇಶ ಮತ್ತು ವಿದೇಶದ ಒಂದು ಪ್ರಭಾವವನ್ನು ಸಹಿತ ಒಂದು ಪ್ರದೇಶದ ಮೇಲೆ ಯಾವ ರೀತಿ ಆಯ್ತು ಅನ್ನೋದು ನಾಣ್ಯಗಳ ಮೇಲಿಂದ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದು ಮೌರ್ಯರ ಕಾಲದಲ್ಲಿನ ಒಂದು ಬೆಳ್ಳಿಯ ನಾಣ್ಯ. ಇಲ್ಲಿ ನಾವು ಪ್ರಾಣಿ ಚಿತ್ರವನ್ನು ನೋಡ್ತೀವಿ, ಒಂದು ವ್ಯಕ್ತಿಯ ಚಿತ್ರವನ್ನು ನೋಡ್ತೀವಿ, ಜೊತೆಗೆ ಲಿಪಿಯು ಸಹಿತ ನಮಗೆ ಈ ನಾಣ್ಯಗಳ ಮೇಲ್ಭಾಗದಲ್ಲಿ ಮತ್ತು ಅದರ ಹಿಂಬದಿಯಲ್ಲೂ ಸಹಿತ ನಾವು ಕಾಣ್ತೀವಿ. ಸೊ ಹೀಗೆ ಮೌರ್ಯರ ನಾಣ್ಯಗಳು ಸಹಿತ ಯಾವ ವೃತ್ತಾಕಾರದ ನಾಣ್ಯಗಳಾಗಿದ್ದರೆ ಇಲ್ಲಿ ಈ ರೀತಿಯ ಒಂದು ಚಪ್ಪಟೆ ಆಯತಾಕಾರದಲ್ಲಿ ಸಹಿತ ನಾಣ್ಯಗಳು ಇದ್ದಿದ್ದನ್ನು ನಾವು ಕಾಣ್ತೀವಿ. ಜೊತೆಗೆ ಆಯತಾಕಾರದಲ್ಲಿಯೂ ಸಹಿತ ನಾವು ನಾಣ್ಯಗಳನ್ನು ಕಾಣ್ತೀವಿ. ಹೀಗೆ ತಕ್ಷಶಿಲಾ ಮಾದರಿಯ ನಾಣ್ಯ, ಇದು ತಕ್ಷಶಿಲಾ ಮಾದರಿಯ ನಾಣ್ಯಗಳು. ಹೀಗೆ ಭಾರತ ನಾಡಿದಂಥ ಪ್ರಾಚೀನ ಕಾಲದಿಂದಲೂ ಸಹಿತ ಅದು ಬ್ರಾಂಜ್ ಏಜ್ ಆಗಿರ್ಬೋದು, ಸಿಂಧೂ ಸಂಸ್ಕೃತಿ ಆಗಿರ್ಬೋದು, ಮೌರ್ಯರಾಗಿರ್ಬೋದು, ಶಾತವಾಹನರಾಗಿರ್ಬೋದು, ಕುಶಾನರಾಗಿರ್ಬೋದು, ಹೀಗೆ ಇವರೆಲ್ಲರ ಕಾಲದಲ್ಲಿ ಸಹಿತ ಬೇರೆ ಬೇರೆ ಪ್ರಕಾರದ ನಾಣ್ಯಗಳು ಚಲಾವಣೆಗೆ ಬಂದಿದ್ದನ್ನು ನಾವು ಕಾಣ್ತೀವಿ. ಜೊತೆಗೆ ಮಿಶ್ರಲೋಹದ ನಾಣ್ಯಗಳು ಸಹಿತ ನಮಗೆ ಕಂಡುಬರ್ತಾವೆ. ನಮ್ಮ ದೇಶದಲ್ಲಿ ಕ್ರಿಸ್ತಪೂರ್ವ 6ನೇ ಶತಮಾನದಿಂದ ಕ್ರಿಸ್ತಪೂರ್ವ 2ನೇ ಶತಮಾನದವರೆಗೆ ಈ ಪಂಚ್ಡ್ ಮಾರ್ಕ್ ಕಾಯಿನ್ಸ್ ಅನ್ನೋದು ಬಳಕೆಯಲ್ಲಿದ್ದು ಅಥವಾ ಜಾರಿಯಲ್ಲಿದ್ದು ಅನ್ನೋ ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಈ ಮನುಸ್ಮೃತಿಯಲ್ಲಿ, ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ, ಜೊತೆಗೆ ತ್ರಿಪಿಟಕದಲ್ಲಿ ಸಹಿತ ನಮಗೆ ನಾಣ್ಯಗಳ ಬಗ್ಗೆ ಅನೇಕ ಹೆಸರುಗಳು ಕಂಡುಬರ್ತವೆ. ಹೀಗಾಗಿ ನಾಣ್ಯಗಳು ಇದ್ದು ಅನ್ನೋದು ಗೊತ್ತಾಗ್ತದೆ. ಜೊತೆಗೆ
ಜನಪದಗಳು, ಮಹಾಜನಪದಗಳು ಮತ್ತು ಈ ನಮ್ಮ ಭಾರತದ ಗಂಗಾ ಬಯಲು ಪ್ರದೇಶದಲ್ಲಿ ಸಹಿತ ಅನೇಕ ನಾಣ್ಯಗಳು ಸಿಕ್ಕಿದ್ದು ನಮಗೆ ಕಂಡುಬರ್ತದೆ. ಮೌರ್ಯರ ಕಾಲದಲ್ಲಿ ನಾಣ್ಯಗಳು ಅವರ ಕಾಲದಲ್ಲಿಯೂ ಸಹಿತ ನಂತರ ಅವಧಿಯಲ್ಲೂ ಸಹಿತ ಅಂದರೆ ನಾವು ಮೌರ್ಯೋತ್ತರ ಕಾಲದಲ್ಲಿ ಸಹಿತ ಮೌರ್ಯರ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದಿದ್ದು ಅನ್ನೋದನ್ನು ಸ್ಪಷ್ಟವಾಗಿ ಈ ಪಂಚ್ ಮಾರ್ಕ್ಡ್ ಕಾಯಿನ್ಸ್ಗಳಿಂದ ನಮಗೆ ಕಂಡುಬರ್ತದೆ. ಈ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಪಂಚ್ ಮಾರ್ಕ್ ಕಾಯಿನ್ಸ್ ಹೆಚ್ಚಾಗಿ ಬಳಕೆಯಲ್ಲಿದ್ದು ಅವುಗಳಿಗೆ ಕರ್ಷಪನ, ಪನ, ಮಾಶಪನ ಮತ್ತು ಪುರಾಣ ಅಂಥೇಳಿ ಕರಿತಾಯಿದ್ರು. ಇವುಗಳನ್ನು ಬೆಳ್ಳಿ ಮತ್ತು ತಾಮ್ರದಲ್ಲಿ ಮಾಡಿದ್ದು ಸಹಿತ ನಮಗೆ ಕಂಡುಬರ್ತದೆ. ರಿಗಾರ್ಡಿಂಗ್ ದ ಶೇಪ್ ಆಫ್ ದಿ ಕಾಯಿನ್ಸ್, ದೇ ವೇರ್ ಸ್ಕ್ವೇರ್ ಇನ್ ಸ್ಟ್ರಕ್ಚರ್, ಸಮ್ ವೇರ್ ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ಮೋಸ್ಟ್ ಆಫ್ ದೆಮ್ ವೇರ್ ರೌಂಡ್ ಇನ್ ಶೇಪ್. ಹೀಗೆ ಆಯತಾಕಾರ, ವೃತ್ತಾಕಾರ ಮತ್ತು ಚೌಕಾಕಾರದಲ್ಲಿ ನಾಣ್ಯಗಳು ಇದ್ದುದು ಕಂಡುಬರ್ತದೆ. ಆಮೇಲೆ ದೇ ಹ್ಯಾಡ್ ಎ ಸ್ಟ್ಯಾಂಡರ್ಡ್ ವೇಟ್. ಪ್ರತಿಯೊಂದು ನಾಣ್ಯಗಳು ಸಹಿತ ಒಂದು ನಿರ್ದಿಷ್ಟಪಡಿಸಿದಂಥ ನಿಗದಿಪಡಿಸಿದಂಥ ಒಂದು ತೂಕ ಇದ್ದಿದ್ದು ಅನ್ನೋದು ನಮಗೆ ಕಂಡುಬರ್ತದೆ. ಈ ಯೂನಿಫಾರ್ಮಿಟಿ ಅನ್ನೋದೇನಿದೆಯಲ್ಲ, ಆ ತೂಕದ ಇಲ್ಲಿ ಯೂನಿಫಾರ್ಮಿಟಿ ಇದ್ದಿದ್ದಕ್ಕೆ ದೇ ವೇರ್ ಯೂಸ್ಡ್ ವೆರಿ ವೈಡ್ಲಿ ಫಾರ್ ಎ ಲಾಂಗ್ ಟೈಮ್ ಅನ್ನೋದು ಕಂಡುಬರ್ತದೆ, ಎಸ್ಪೆಷಲಿ ದಕ್ಷಿಣ ಏಷ್ಯಾದಲ್ಲಿ. ಆಮೇಲೆ ಇದರ ಒಂದು ತಯಾರಿಕೆ ಒಂದು ವಿಷಯವನ್ನು ನೋಡಿದಾಗ ಅದು ಭಾಳಷ್ಟು ಕುತೂಹಲಕಾರಿಯಾದಂಥ ಅಂಶ ನಮಗೆ ಕಂಡುಬರ್ತದೆ. ಯಾಕಂತಂದರೆ ಈ ಲೋಹಗಳ ನಾಣ್ಯಗಳನ್ನು ತಯಾರು ಮಾಡಬೇಕಾದ್ರೆ ಮೊದಲು ನಾವು ಅದಕ್ಕೆ ಬೇಕಾದಂಥ ಖನಿಜ ಸಂಪತ್ತನ್ನು ಪತ್ತೆ ಹಚ್ಚಬೇಕಾಗ್ತದೆ. ಖನಿಜ ಸಂಪತ್ತಿನಿಂದ ಒಂದು ಲೋಹವನ್ನು ತಯಾರು ಮಾಡಬೇಕಾಗ್ತದೆ. ಕೊನೆಗೆ ಆ ಲೋಹದಿಂದ ಈ ನಮಗೆ ಬೇಕಾದ ಆಕೃತಿಯಲ್ಲಿ, ಬೇಕಾದ ಅಳತೆಯಲ್ಲಿ ನಾವು ಈ ನಾಣ್ಯಗಳನ್ನು ತಯಾರು ಮಾಡಬೇಕಾಗ್ತದೆ. ಆ ನಾಣ್ಯಗಳ ತಯಾರು ಮಾಡ್ತಕ್ಕಂಥ ಕೇಂದ್ರಗಳಿಗೆ ಮಿಂಟ್ ಅಂಥೇಳಿ ಕರೀತಾರೆ. ಇದ್ರ ಜೊತೆಗೆ ಆ ನಾಣ್ಯಗಳ ಮೇಲೆ ಬೇರೆ ಬೇರೆ ಚಿಹ್ನೆಗಳನ್ನು ನಾವು ಮುದ್ರಣ ಮಾಡಿದ್ದನ್ನು ಸಹಿತ ಕಾಣ್ತೀವಿ. ಹೀಗಾಗಿ ನಾಣ್ಯಗಳು ನಮಗೆ ಅನೇಕ ನಾಣ್ಯಗಳು ಇತಿಹಾಸವನ್ನು ನಮಗೆ ತಿಳಿಸ್ತವೆ. ಮೌರ್ಯರ ನಾಣ್ಯಗಳು 50ರಿಂದ 54 ಗ್ರೀನ್ ಅಥವಾ ನಾವು ಗುಂಜೆ ಅಂತ ಹೇಳ್ತೀವಲ್ಲ, ಅದು ಬೆಳ್ಳಿ ನಾಣ್ಯಗಳು ಸಿಕ್ಕು. ಜೊತೆಗೆ ಅದರ ಮೇಲಿರ್ತಕ್ಕಂಥ ಒಂದು ಚಿಹ್ನೆಗಳು ನೋಡಿದ್ರೆ ಕೆಲವೊಂದು ವೃತ್ತಾಕಾರ ಇದ್ದು, ಕೆಲವೊಂದು ಗಾಲಿ ಆಕಾರದಲ್ಲಿದ್ದು, ಇನ್ನು ಕೆಲವೊಂದು ಮನುಷ್ಯನ ಆಕೃತಿಯನ್ನು ಹೊಂದಿದ್ದು, ಜೊತೆಗೆ ಕೆಲವೊಂದು ಪಕ್ಷಿ, ಪ್ರಾಣಿ, ಬಿಲ್ಲು, ಬಾಣ, ಬೆಟ್ಟ, ಗಿಡಮರ ಇವೆಲ್ಲವುಗಳನ್ನು ಹೊಂದಿದ್ದು ಸಹಿತ ನಮಗೆ ನಾಣ್ಯಗಳ ಮೇಲೆ ಇದ್ದು ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಮೌರ್ಯರ ಅವನತಿ ಹೊಂದಿದ ನಂತರ ಸಹಿತ ಅನೇಕ ವರ್ಷಗಳ ಕಾಲ ಈ ಮೌರ್ಯರ ನಾಣ್ಯಗಳು ಚಲಾವಣೆ ಇದ್ದಿದ್ದು ಅನ್ನೋದು ನಮಗೆ ಕಂಡುಬರ್ತದೆ. ಕುಶಾನರು ಸಹಿತ ವಿವಿಧ ಪ್ರಕಾರದ ನಾಣ್ಯಗಳನ್ನು ಭಾರತ ದೇಶದಲ್ಲಿ ಚಲಾವಣೆಗೆ ತಂದಿದ್ದು ಕಂಡುಬರ್ತದೆ. ಪಂಚಮಾರ್ಕ್ ಕಾಯಿನ್ಸ್, ಅದರ ಮೇಲೆ ಇಂಪ್ರೆಷನ್ ಹಾಕಿದಂಥ ಕಾಯಿನ್ಸ್ ಕಂಡುಬರ್ತದೆ. ಈ ಕುಶಾನರ ಕಾಲದಲ್ಲಿ ಚಂದ್ರ, ಆನೆ, ಹುಲಿ, ಕುದುರೆ, ಎತ್ತು ಅಥವಾ ಹೋರಿ, ಆಕಳು, ಪಕ್ಷಿ, ಗಿಡ, ರಥ ಇವೆಲ್ಲ ಚಿಹ್ನೆಗಳು ಸಹಿತ ಕುಶಾನರ ನಾಣ್ಯಗಳ ಮೇಲೆ ಕಂಡುಬರ್ತು. ಅವುಗಳಿಗೆ ಕರ್ಷ, ಸುವರ್ಣ, ನಿಷ್ಕ ಅಂಥೇಳಿ ಕರೆತಾಯಿದ್ರು. ಕುಶಾನರ ರಾಜನಾದಂಥ ಕುಜಲ ಕಡಪಾಯ್ಸಸ್ ಇಸ್ಯೂಡ್ ಕಾಯಿನ್ಸ್ ಬೀರಿಂಗ್ ದ ಟೈಟಲ್ಸ್. ಅವನ ಬಿರುದುಗಳ ಇದು ಸಹಿತ ನಮಗೆ ಅನೇಕ ನಾಣ್ಯಗಳು ಸಿಗ್ತವೆ. ಆ ಬಿರುದುಗಳೆಂದರೆ ಮಹಾರಾಯಸ, ರಾಯರಾಯಸ, ಕುಜಲ ಕರಕಪ್ಷ, ಮಹಾರಾಜ, ರಾಜತಿರರಾಜ, ಕುಹುಲು ಕಪ್ಷ ಅಂತ ಹೀಗೆ ಅನೇಕ ಬಿರುದುಗಳನ್ನು ಹೊಂದಿದ್ದು ಸಹಿತ ನಮಗೆ ಕಂಡುಬರ್ತದೆ. ಈ ಕುಜಲ ಕಡಪಾಯ್ಸಸ್ ನಂತರ ವೇಮ ಕಡಪಾಯ್ಸಸ್ ಅಂತೇಳಿ ಅವನು ಸಹಿತ ಬಂಗಾರ, ಬೆಳ್ಳಿ, ತಾಮ್ರದ ನಾಣ್ಯಗಳನ್ನು ಹೊರಡಿಸಿದ. ಜೊತೆಗೆ ಶಿವನ ಚಿಹ್ನೆಗಳು ಸಹಿತ, ಶಿವನ ಒಂದು ಚಿತ್ರ ಸಹಿತ ನಾಣ್ಯಗಳ ಮೇಲೆ ಇದು. ಜೊತೆಗೆ ಒಂದು ರಾಜನ ಚಿತ್ರವೂ ಸಹಿತ, ಬಸ್ಟ್ ಅಂತೇಳಿ ಕರೀತಾರೆ ಅದಕ್ಕೆ. ಆ ಬಸ್ಟ್ ಆಫ್ ದಿ ಕಿಂಗ್ ಆ್ಯಂಡ್ ದಿ ಇಮೇಜ್ ಆಫ್ ಶಿವ ಆನ್ ದಿ ಕಾಯಿನ್ಸ್ ವಿರ್ ಆಲ್ಸೋ ಫೌಂಡ್ ಎಟ್ ಸೆವರಲ್ ಪ್ಲೇಸಸ್. ಜೊತೆಗೆ ರಾಜರು ಒಂದು ಹೆಲ್ಮೆಟ್ ಹಾಕ್ಕೊಟ್ಟಿದ್ದು, ಜೊತೆಗೆ ಡೈಡಮ್ ಅಂಥೇಳಿ ಕರೀತಾರೆ. ಆಮೇಲೆ ಅವನು ಸಿಂಹಾಸನದ ಮೇಲೆ ಕೂತಿದ್ದು, ಆಮೇಲೆ ಕುದುರೆ ಮೇಲೆ, ಆನೆ ಮೇಲೆ ಕೂತಿದ್ದು, ಕುದುರೆಯನ್ನು ಎಳಿತಕ್ಕಂಥ ರಥಗಳ ಮೇಲೆ ಕೂತಿದ್ದು, ಕೊನೆಗೆ ಅವನ ಕೈಯಲ್ಲಿ ಡೊಣ್ಣೆ ಇದ್ದಿದ್ದು. ಹೀಗೆ ಅನೇಕ ಪ್ರಕಾರದ ಕುಶಾನರ ನಾಣ್ಯಗಳು ಸಹಿತ ನಮಗೆ ಕಂಡುಬರ್ತವೆ. ಕನಿಷ್ಕ, ಕುಶಾನರ ಪ್ರಸಿದ್ಧ ದೊರೆಯಾದಂಥ ಕನಿಷ್ಕ ಬಂಗಾರ ಮತ್ತು ತಾಮ್ರದ ಅನೇಕ ಪ್ರಕಾರದ ನಾಣ್ಯಗಳನ್ನು ಚಲಾವಣೆಗೆ ತಂದಿದ್ದ ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಅಗ್ನಿಕುಂಡದ ಸಮೀಪ ದೇವತೆಗಳ ಜೊತೆಗೆ ನಿಂತಿದ್ದು ಸಹಿತ ನಮಗೆ ನಾಣ್ಯಗಳಲ್ಲಿ ಕಂಡುಬರ್ತದೆ. ಅದೇ ರೀತಿಯಾಗಿ ಹಿಂದಿನ ನಾಣ್ಯಗಳಲ್ಲಿ ವಿವರಿಸಿದಂತೆ ಅವನ ಹೆಲ್ಮೆಟ್ ಆಗಿರ್ಬೋದು, ಕೋಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಹೀಗೆ ಅನೇಕ ವಸ್ತುಗಳನ್ನು ಧರಿಸಿದಂಥ ಚಿಹ್ನೆಗಳು ಸಹಿತ ನಾಣ್ಯಗಳ ಮೇಲೆ ಕಂಡುಬರ್ತವೆ. ಜೊತೆಗೆ ಯಜ್ಞ ಯಾಗಾದಿಗಳನ್ನು ಮಾಡಿದ ಬಗ್ಗೆ ಸಹಿತ ನಮಗೆ ಇದರಲ್ಲಿ ಮಾಹಿತಿ ಕಂಡುಬರ್ತದೆ. ಇದೇ ರೀತಿಯಾಗಿ ಮುಂದೆ ಬಂದಂಥ ಹುವಿಸ್ಕ ಆಗಿರ್ಬೋದು, ವಾಸುದೇವ ಆಗಿರ್ಬೋದು, ಇವರು ಸಹಿತ ನಾಣ್ಯಗಳನ್ನು ಚಲಾವಣೆಗೆ ತಂದರು ಅನ್ನೋದು ಸಹಿತ ನಮಗೆ ಕಂಡುಬರ್ತದೆ. ಕುಶಾನರ ನಾಣ್ಯದ ಲಕ್ಷಣಗಳನ್ನು ನೋಡೋದಾದರೆ
ದಿ ಅರ್ಲಿ ಕುಶಾನ ಕಾಯಿನ್ಸ್ ಹ್ಯಾಡ್ ಬ್ಯಾಕ್ಟೀರಿಯನ್ ಎಲಿಮೆಂಟ್ಸ್ ಆ್ಯಂಡ್ ಲೆಜೆಂಡ್ಸ್ ರಿಟನ್ ಆನ್ ದೇರ್ ಕಾಯಿನ್ಸ್ ಇನ್ ಬ್ಯಾಕ್ಟೀರಿಯನ್ ಲ್ಯಾಂಗ್ವೇಜಸ್. ಜೊತೆಗೆ ಹಿಂದೂ, ಬೌದ್ಧ, ಗ್ರೀಕ್ ಮತ್ತು ಪರ್ಷಿಯನ್ ದೇವತೆಗಳ ಚಿತ್ರಗಳನ್ನು ಸಹಿತ ಅತ್ಯಂತ ಸುಂದರವಾಗಿ ಕೆತ್ತಿದ್ರು. ಕುಜರ ಕಡಪೈಸಿಸ್ ವಾಸ್ ದ ಫಸ್ಟ್ ಕಿಂಗ್ ಇಶ್ಯೂಡ್ ಕಾಯಿನ್ಸ್ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಆನ್ ಲಾರ್ಜ್ ಸ್ಕೇಲ್. ದೇ ಆರ್ ಇಂಡೋ-ಗ್ರೀಕ್ ಕಾಯಿನ್ಸ್ ಫಾಲೋಡ್ ಬೈ ದ ಪಾಲಿಸಿ ಆಫ್ ಬೈಲಿಂಗ್ವಲ್ ಆ್ಯಂಡ್ ಬೈ ಸ್ಕ್ರಿಪ್ಚುವಲಿಸಮ್ ಅಂತೇಳಿ ಅದಕ್ಕೆ ಕರೀತಾರೆ. ಈ ನಾಣ್ಯಗಳಲ್ಲಿ ನಾವು ಗ್ರೀಕರ ಒಂದು ಪ್ರಭಾವವನ್ನು ಹೆಚ್ಚಿಗೆ ಕಾಣ್ತೀವಿ. ಜೊತೆಗೆ ಅನೇಕ ಬಿರುದುಗಳು ಮತ್ತು ಅನೇಕ ಹೆಸರುಗಳು ಸಹಿತ ನಾಣ್ಯಗಳು ಇದ್ದುದು ಕಂಡುಬರ್ತದೆ. ಜೊತೆಗೆ ಈ ನಾಣ್ಯಗಳಿಂದ ಕುಶಾನರು ಭಾರತ, ಚೀನಾ, ರೋಮ್ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದರು ಅನ್ನೋದು ಸಹಿತ ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಇದೇ ರೀತಿಯಾಗಿ ಶಾತವಾಹನ ಅರಸರಾದಂಥ ಶ್ರೀ ಪುಲಮಾಯಿ ಈತ ಕ್ರಿಸ್ತಕ 130ರಿಂದ 159ರವರೆಗೆ ರಾಜ್ಯಭಾರ ಮಾಡಿದ. ಪೈಠಾನಿಯವರ ರಾಜಧಾನಿಯಾಗಿತ್ತು. ಈತ ಬೆಳ್ಳಿ, ತಾಮ್ರ ಮತ್ತು ಸೀಸ ಮತ್ತು ಪೋಟಿನ್ ಅಂತ ಹೇಳಿ ಕರೀತಾರಲ್ಲ, ಈ ಎಲ್ಲ ಲೋಹಗಳ ನಾಣ್ಯಗಳನ್ನು ಜಾರಿಗೆ ತಂದ. ಅವುಗಳ ತೂಕ 3.1 ಗ್ರಾಮ್ ಆಗಿದ್ದರೆ 18.2 ಮಿಲಿಮೀಟರ್ನಷ್ಟು ಅದರ ವ್ಯಾಸ ಇತ್ತು ಅನ್ನೋದು ನಮಗೆ ಕಂಡುಬರ್ತದೆ. ಜೊತೆಗೆ ಆನೆ ತನ್ನ ಸೊಂಡಿಲನ್ನು ಎತ್ತಿ ಹಿಡಿದಂಥ ಒಂದು ದೃಶ್ಯ ಆ ನಾಣ್ಯಗಳ ಮೇಲೆ ಕಂಡುಬರ್ತದೆ. ಜೊತೆಗೆ ಬ್ರಾಹ್ಮಿ ಲೀಜೆಂಡ್ ಅಂದರೆ ಬ್ರಾಹ್ಮಿ ಅಕ್ಷರದಲ್ಲಿ ಉ, ಲು, ಮ, ವಿ, ಸ ಈ ಅಕ್ಷರಗಳನ್ನು ನಾವು ಬರೆದಿದ್ದನ್ನು ಸಹಿತ ನಾವು ಕಾಣ್ತೀವಿ. ಹೀಗೆ ಶಾತವಾಹನರು ಸಹಿತ ಸುಂದರವಾದ ನಾಣ್ಯಗಳನ್ನು ಜಾರಿಗೆ ತಂದಿದ್ದರು ಅನ್ನೋದು ಕಂಡುಬರ್ತದೆ. ಜೊತೆಗೆ ದ ಶಾತವಾಹನಾಸ್ ಅರ್ಲಿ ಹಿಸ್ಟಾರಿಕ್ ಪೀರಿಯಡ್ ದೇ ರೂಲ್ಡ್ ಫ್ರಮ್ ನಾರ್ತ್ ಆಫ್ ಇಂಡಿಯಾಸ್ ಎಸ್ಪೆಷಲಿ ಇನ್ ದ ನರ್ಮದಾ ವ್ಯಾಲಿ ವಿಚ್ ಇನ್ಕ್ಲೂಡೆಡ್ ಏನ್ಷಂಟ್ ಟೆರಿಟರೀಸ್ ಲೈಕ್ ವಿದಿಶಾ, ಅಕರ, ಅವಂತಿ, ತ್ರಿಪುರಿ, ಅದೇ ರೀತಿ ಮಾಳ್ವಾ ಪ್ರದೇಶದಲ್ಲಿ. ಇವರು ಮಧ್ಯಪ್ರದೇಶದಿಂದ ಕರ್ನಾಟಕದವರೆಗೆ ಮಹಾರಾಷ್ಟ್ರದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಸಹಿತ ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದರು. ಈ ಎಲ್ಲ ಪ್ರದೇಶಗಳಲ್ಲಿ ನಮಗೆ ಶಾತವಾಹನರ ನಾಣ್ಯಗಳು ಕಂಡುಬರ್ತವೆ. ಹೀಗೆ ಶಾತವಾಹನರು ಸಹಿತ ಈ ನಾಣ್ಯಶಾಸ್ತ್ರಕ್ಕೆ ಅಥವಾ ನಾಣ್ಯಗಳ ಒಂದು ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಹೆಸರು ನಮಗೆ ಕಂಡುಬರ್ತದೆ. ಹೀಗೆ ನಾಣ್ಯಗಳು ಇತಿಹಾಸದ ವಿವಿಧ ಮಜಲುಗಳನ್ನು ತಿಳಿದುಕೊಳ್ಳಲಿಕ್ಕೆ ನಮಗೆ ಸಹಾಯಕಾರಿ ಆಗ್ತವೆ. ಓಕೆ, ಧನ್ಯವಾದ.